ಅಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಸುಮ್ಮನೆ ಮಲ್ಕೊಂಡೇ ಬಿಟ್ಟಿದ್ದೀನಿ ಗುರು. ನಡಿಬೇಕಾ ಇಲ್ಲಾಂದರೆ ಮಲ್ಕೊಂಡಿರ್ಬೇಕು ಗುರು. ಕಾರು ನೋಡಿ ಗುರು ಯಾವ ಥರ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಏನಾಯ್ತು ಗುರು ಇದು ಕಾರ್ಗೆ ನೋಡಿ ಯಾವ ಥರ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಎಲ್ಲ ರೋಡಲ್ಲಾದರೆ ಹೈವೇದಲ್ಲಾದರೆ ಅಪ್ಸೆಟ್ ಆಗಿರೋ ಕಾರು ನೋಡಿ ಗುರು. ಇವತ್ತು ಒಳ್ಳೆ ಊಟ ಸಿಕ್ತು ಗುರು. ಆ ಕಡೆಯಿಂದ 20 ಕಿಲೋಮೀಟರ್ಸು ಆ ಕಡೆ ಮುಂದೆ ಕಾಣಿಸ್ತಿದೆ ಅಲ್ವಾ. ಸೊ ಆ ರೋಡಿನ ನಡ್ಕೊಂಬರ್ತಾ ಇದ್ದೆ. ಫುಲ್ ಹಸುವಾಗೋದು ಗುರು. ಮಾರ್ನಿಂಗಿಂದ ಏನು ಊಟ ಮಾಡಿರಲಿಲ್ಲ. ಹೋಗ್ತಾ ಇರಬೇಕಾದ್ರೆ ಹಂದಿಗಳು ನನ್ನ ಮೇಲೆ ದಾಳಿ ಮಾಡ್ತಾ ಇದ್ದಾವೆ ಗುರು. ಹೆಂಗೆ ನೋಡಿ ಹೆಂಗಿದೆಯೋ ಹಂದಿ ಇದು. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಎಲ್ಲ ಸುತ್ತಮುತ್ತ ಅವೇ ಇದ್ದಾವೆ ಜಾಸ್ತಿ. ಗೈಸ್ ಇವಾಗ ನಾನು ಬಂದುಬಿಟ್ಟು ಮಂತ್ರಾಲಯ ಹತ್ರ ಇದ್ದೀನಿ. ಟೈಮ್ ಬಂದುಬಿಟ್ಟು 9 ಗಂಟೆ ಆದರೆ ಆಗ್ತಾಯಿದೆ. ಸೊ ಇವಾಗ ವ್ಲಾಗನ್ನಾದರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಂತ್ರಾಲಯ ಟು ತಿರುಪತಿ ನಡ್ಕೊಂಡಾದರೆ ವಾಕು. ಸೊ ಹೋಗೋಣ ಬನ್ನಿ. ಇವಾಗ ನೋಡಿ ನಿಮಗೆ ಮಂತ್ರಾಲಯ ಮಾತ್ರ ಬ್ಯಾಕ್ ಸೈಡ್ ಕಾಣಿಸುತ್ತೆ. ಸೊ ಎಲ್ಲ ಕಂಪ್ಲೀಟ್ ಟ್ರಿಪ್ ಆದರೆ ವಾಕ್ ಇರುತ್ತೆ. ನಿಮಗೆ ತೋರಿಸ್ತೀನಿ ನೋಡಿ. ನಿಮಗೆ ಇವಾಗಾದರೆ ಟ್ರಿಪ್ ಸ್ಟಾರ್ಟ್ ಆಗಿದೆ. ಬನ್ನಿ ಹೋಗೋಣ. ನೋಡಿ ನಿಮಗೆ ಎಂಟ್ರಿ ಇವಾಗ ನೋಡಿ ಮಂತ್ರಾಲಯ ಮಾತ್ರ ಇದ್ದೀನಿ. ಸೊ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ನೋಡಿ ಮಂತ್ರಾಲಯ ಗೇಟ್ ಇದು. ಇಲ್ಲಾದರೆ ಮಂತ್ರಾಲಯ ಗೇಟ್ ಪಾರ್ಕಿಂಗ್ ಆದರೆ ಇರುತ್ತೆ. ಸೊ ಇಲ್ಲಿಂದ ಆದರೆ ಟ್ರಿಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಂದನೂ ಅಷ್ಟೇ ಕಂಪ್ಲೀಟ್ ವಾಕ್ ಇರುತ್ತೆ. ಎಲ್ಲೂ ಇದಿರಲ್ಲ. ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಎವ್ರಿಡೇನು ಪ್ರತಿದಿನವೂ ನಿಮಗೆ ಒಂದು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಪ್ರತಿದಿನ ಎಪಿಸೋಡ್ ವೈಸ್ ಬರುತ್ತೆ. ಸೊ ಪೂರ್ತಿ ಎಲ್ಲ ಎಪಿಸೋಡನ್ನು ನೋಡಿ. ಎಲ್ಲೂ ಒಂದು ವೀಡಿಯೋನ ಸ್ಕಿಪ್ ಮಾಡ್ತೀರ ನೋಡಿ. ಕಂಪ್ಲೀಟ್ ನೋಡ್ಬೋದು. ನಾನು ಬಂದುಬಿಟ್ಟು ಇವಾಗ ಮಂತ್ರಾಲಯ ಸರ್ಕಲಲ್ಲಾದರೆ ಇದ್ದೀನಿ ನೋಡಿ. ನಿಮ್ಗೆ ಈ ಥರ ಆದರೆ ಕಾಣಿಸುತ್ತಿದ್ದು ಮಂತ್ರಾಲಯ ಸರ್ಕಲ್ ಆದರೆ. ಸೊ ಇಲ್ಲಿಂದ ಆದರೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಟ್ರಿಪ್ಪನ್ನು ನೋಡಿ. ಇದು ಇಲ್ಲಿಂದ ಆದರೆ ಹಿಂಗೆ ಹೋಗಬೇಕು ರೋಡು. ಏನು ಗೂಗಲ್ ಮ್ಯಾಪ್ ತೋರಿಸುತ್ತೋ ಗೂಗಲ್ ಮ್ಯಾಪ್ ಪ್ರಕಾರನೇ ಹೋಗ್ತಾ ಇರ್ತೀನಿ ನಾನು ಪ್ರತಿದಿನವೂ. ಸೊ ಅದರಲ್ಲಿ ಏನಾದರೂ ಅಡ್ವಾನ್ಸ್ಡ್ ಥಿಂಗ್ಸ್ ಏನಾದರೂ ಇದೇನೋ, ಎಲ್ಲೆಲ್ಲಿ ನಾನು ಸ್ಟೇ ಮಾಡಬೇಕು, ಎಷ್ಟು ಹೊತ್ತು ನಡಿಬೇಕು ಅದೆಲ್ಲ ನೋಡ್ತೀನಿ ಗುರು. ಹೋಗ್ತಾ ಇರಬೇಕಾದ್ರೆ ಹಂದಿಗಳು ನನ್ನ ಮೇಲೆ ದಾಳಿ ಮಾಡ್ತಾಯಿದ್ದಾವೆ ಗುರು. ಹೆಂಗೆ ನೋಡಿ ಹೆಂಗಿದೆಯೋ ಹಂದಿ ಇದು. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಎಲ್ಲ ಸುತ್ತಮುತ್ತ ಅವೇ ಇದ್ದಾವೆ ಜಾಸ್ತಿ. ನೋಡಿ ಗುರು ಹಂದಿಗಳು ಕೂಡ ದಾಳಿ ಮಾಡ್ತಾಯಿದೆ ನನ್ನ ಮೇಲೆ. ನೋಡಿ ಯಾವ ಥರ ಇದೆಯದು, ಯಾವ ಥರ ಓಡ್ತಾ ಇದೆಯೋ ನೋಡಿ. ಕಲರ್ ಹಂದಿಗಳು ನನ್ನ ಮೇಲೆ ದಾಳಿ ಮಾಡ್ತಾಯಿದ್ದಾವೆ ಗುರು. ಎಲ್ಲರೂ ಸೇರಿ ಕಂಪ್ಲೀಟ್ ಎಲ್ಲ ಹಂದಿಗಳೇ ಇದ್ದಾವೆ ಈ ರೋಡಲ್ಲಿ. ಹೋಗ್ತಾ ಇದ್ದೀನಿ ರೋಡ್ ನೋಡಿ ಗುರು. ಕಾರು ನೋಡಿ ಗುರು ಯಾವ ಥರ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಏನಾಯ್ತು ಗುರು ಇದು ಕಾರ್ಗೆ ನೋಡಿ ಯಾವ ಥರ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಎಲ್ಲ ರೋಡಲ್ಲಾದರೆ ಹೈವೇದಲ್ಲಾದರೆ ಅಪ್ಸೆಟ್ ಆಗಿರೋ ಕಾರು ನೋಡಿ. ರೋಡಲ್ಲಿ ಬರ್ತಾ ಇರೋಂಥ ಕಾರು ಈ ಥರ ಆಗಿದೆ ನೋಡಿ. ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಚಿತ್ತಲ್ ನೋಡಿ ಗುರು. ಯಾವ ಥರ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಕಾರ್ ಯಾವ ಥರ ಆಗಿದೆ ನೋಡಿ ಗುರು. ಈ ದೇವರು ಹೊಸ ಕಾರ್ ಗುರು. ಯಾವ ನೋಡಿ ಗಿಂಜಿನ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಗೈಸ್ ನಾನು ಬಂದುಬಿಟ್ಟು ತಿರುಪತಿಗೆ ಆದರೆ ನಡ್ಕೊಂಡು ಹೋಗ್ತಾ ಇದ್ದು. ರೋಡಲ್ಲಾದರೆ ನನಗೆ ಕಾಣಿಸಿ ಕಾರು ಯಾವ ಥರ ಹೋಗಿದೆ ನೋಡಿ ಗುರು. ಇವಾಗ ಟೈಮ್ ಬಂದುಬಿಟ್ಟು 10 ಆದರೆ ಆಗ್ತಾಯಿದೆ. 10 ಗಂಟೆ 10 ನಿಮಿಷ ಆದರೆ ಆಗ್ತಾಯಿದೆ. ನಾನು ಬಂದುಬಿಟ್ಟು ಕಲ್ಲು ದೇವ ಕುಂಟ ಹತ್ರ ಇದ್ದೀನಿ. ಸೊ ಈ ವಿಲೇಜ್ ಆದರೆ ನಿಮ್ಗೆ ಈ ಥರ ಕಾಣಿಸುತ್ತೆ. ವಿಲೇಜ್ ಬಿಟ್ಟಾದರೆ ನಾನು ಮುಂದೆ ಬರ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು ವಿಲೇಜ್ ಮುಂದೆ ಆದರೆ ಈ ಥರ ಕಾಣಿಸುತ್ತೆ. ಸೊ ಕಲ್ಲು ದೇವ ಕುಂಟ ದಾಟ್ಕೊಂಡಾದರೆ ಮುಂದಕ್ಕಾದರೆ ಹೋಗ್ತಾಯಿದ್ದೀವಿ ನಾವು. ಸ್ವಲ್ಪ ಸುಸ್ತಾಗ್ತಾಯಿದೆ ಗೈಸ್ ನನಗೆ. ಅಷ್ಟೊಂದೇನು ಇದಾಗ್ತಾಯಿಲ್ಲ. ಏನು ಗುರು ಅಲ್ಲಿ ಕಾರ್ ನೋಡಿದ್ರೆ ದೇವ್ರೆ. ಆ ಕಾರ್ ಬಿದ್ದೋಗಿರೋದು ನೋಡಿದ್ರೆ ಎಲ್ಲ ಅಪ್ಸೆಟ್ ಆಗಿದೆ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿನ ಸ್ಥಳೀಯರು ಹೇಳ್ತಾರೆ ನನಗೆ 2 ಜನ ಸತ್ತೋಗಿದ್ದಾರಂತೆ ಆ ಕಾರಲ್ಲಿ. ಜಸ್ಟ್ ರೀಸೆಂಟಾಗಿ ಆಗಿರೋದು ಅಪ್ಸೆಟು. ಸೊ ಏನಪ್ಪ ಅಂತ ಹೇಳಿದ್ರೆ, ನೀವು ಹೋಗ್ಬೇಕಾದ್ರೆ ವೆಹಿಕಲ್ಸಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗಿ. ಫಾಸ್ಟಾಗಾದರೂ ಹೋಗ್ಬೇಡಿ. ನಿಮ್ಮನ್ನು ನಂಬ್ಕೊಂಡು ಎಷ್ಟೋ ಜನ ಇರ್ತದೆ, ನಿಮ್ಮ ಫ್ಯಾಮ್ಲೀಸ್ ಎಲ್ಲರೂ. ಸೊ ಅದಕ್ಕಾಗಿ ಸ್ವಲ್ಪ ನಿಧಾನವಾಗಿ ಹೋಗೋಕ್ಕೆ ಟ್ರೈ ಮಾಡಿ. ರೋಡ್ಸಲ್ಲಿ ಸುಮಾರು ಒಂದು 6.5 ಕಿಲೋಮೀಟ್ರ್ ಆದರೆ ಬಂದೆ ಗುರು. ನಡ್ಕೊಂಡ್ಬಂದು ಇಲ್ಲಾದರೆ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಸುಸ್ತಾಗೋಯ್ತು ನೋಡಿ. ಬ್ಯಾಗೆಲ್ಲ ಇಲ್ಲಿ ಪಕ್ಕದಲ್ಲಿ ಇಟ್ಟಿದ್ದೀನಿ. ಇಟ್ಬಿಟ್ಟು ಸ್ವಲ್ಪ ವಾಟರ್ ಬ್ರೇಕ್ ಆಗಿ ತೊಗೊತಾ ಇದ್ದೀನಿ. ಸ್ವಲ್ಪ ಹೊತ್ತು ನೀರು ಕುಡಿದು ಬಿಟ್ಟಾದರೆ ಮತ್ತೆ ಹೋಗೋಣ. ನಾನು ಮುಂದೆ ಬಂದುಬಿಟ್ಟು ಇವಾಗ ಕಾಟನ್ದು ತೋಟ ಇದೆ. ಎಲ್ಲನೂ ಅದೇ ಥರ ಇದೆ. ಈ ಕಡೆ ಎಲ್ಲ ತುಂಬ ಕಾಟನ್ ಬೆಳೆದಿದ್ದಾರೆ. ಹತ್ತಿ ತೋಟ ಇದು. ಸುಮಾರು ನಾನು ಬರೋ ರೋಡೆಲ್ಲ ಹತ್ತಿಗೆ ತೋಟನೇ ಇತ್ತು. ಸೊ ಸ್ವಲ್ಪ ಹೊತ್ತಾದರೆ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹಂಗೆ ನಡ್ಕೊಂಡು ಹೋಗ್ತಾ ಇರಬೇಕು. ಡೈಲಿ ಬಂದುಬಿಟ್ಟು ಎಷ್ಟು ಮ್ಯಾಕ್ಸಿಮಮ್ ಒಂದು 20 ಕಿಲೋಮೀಟರ್ ಕವರ್ ಮಾಡ್ಬೋದು ನಾನು. ಯಾಕಂತ ಹೇಳಿದ್ರೆ ಬ್ಯಾಗ್ ಒಂದು 40 kg ಬರುತ್ತೆ. ಇಲ್ಲಾಂತ ಹೇಳಿದ್ರೆ ಇನ್ನೂ ಜಾಸ್ತಿನೇ ಮಾಡ್ಬೋದಾಗಿತ್ತು. ಸೊ ಅದಕ್ಕೋಸ್ಕರ ಪ್ರತಿದಿನ ನಾನು ಅಲ್ಲಲ್ಲಿ ಸ್ಟೇ ಮಾಡಿಕೊಂಡು ವೀಡಿಯೋಸ್ ಮಾಡಿ ಪ್ರತಿದಿನ ನಾನು ಎಪಿಸೋಡ್ ವೈಸ್ ಬಿಡ್ತಾನೆ ಇರ್ತೀನಿ. ಎಷ್ಟು ಎಪಿಸೋಡ್ಸ್ ಆಗುತ್ತೆ ನೋಡೋಣ. ತಿರುಪತಿಗೆ ಹೋಗೋದ್ರೆ ಪ್ರತಿದಿನದ್ದು ವೀಡಿಯೋಸ್ ಬರ್ತಾನೆ ಇರ್ತದೆ ಈವ್ನಿಂಗು. ಈ ಗುರು ಸುಮಾರು 10 ಕಿಲೋಮೀಟ್ರ್ ಹತ್ರ ನಡೆದಿದ್ದೀನಿ. ಯಾರೂ ಇಲ್ಲ ಗುರು ಈ ರೋಡಲ್ಲಿ. ಯಾವ ಊರು ಕೂಡ ಇಲ್ಲ. ಎಲ್ಲಾದರೂ ರೆಸ್ಟ್ ಮಾಡೋಣ ಅಂತ ಹೇಳಿದ್ರು ಕೂಡ ಆ ಥರ ಇದೆ. ಸುಮಾರು 9 ಗಂಟೆಯಿಂದ ನಡ್ಕೊಂಬರ್ತಾಯಿದ್ದೀನಿ. ಅದು ಯಾವುದೋ ಒಂದು ಊರು ಮಾತ್ರ ಸಿಕ್ತಷ್ಟೇ. ಸೊ ಸುಮಾರು ರನ್ವೇ ಆದರೆ ಹೋಗ್ತಾನೆ ಇದೆ.
ಫುಲ್ಲು ಸುಸ್ತಾಗ್ತಾಯಿದೆ ಗುರು. ಬಿಸಿಲು ಎಲ್ಲದೂ ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂದರೆ ಜಾಗ ಇಲ್ಲಲ್ಲ, ಒಂದು ಹತ್ರ ಕೂತ್ಕೊಂಡಿದೆ ಅಷ್ಟೇ. ಹೋಗ್ತಾನೆ ಇದ್ದೀನಿ, ಹೋಗೋಣ. ಟೈಮ್ ವೇಸ್ಟ್ ಆಗುತ್ತೆ. ಸುಮಾರು ಮಂತ್ರಾಲಯದಿಂದ 10 ಕಿಲೋಮೀಟರ್ ನಡ್ಕೊಂಡ್ಬಂದೆ. ಇವಾಗ ಬಂದುಬಿಟ್ಟು ಇಲ್ಲಾದರೆ ಕೂತ್ಕೊಂಡು ರೆಸ್ಟ್ ಆದರೆ ಮಾಡ್ತಾಯಿದ್ದೀನಿ. ರೋಡಲ್ಲಿ ಯಾವ ಊರಂದರೆ ಯಾವುದೂ ಇಲ್ಲ. 10 ಕಿಲೋಮೀಟ್ರಲ್ಲಿ ನಡ್ಕೊಂಬಂದೆ. ಯಾವುದೋ ಒಂದು ಊರಿತ್ತು. ಸೊ ಅಷ್ಟೇ. ಅಲ್ಲಿ ಬಂದಿರಬೇಕಾದ್ರೆ ಒಂದು 2-3 ಕಿಲೋಮೀಟ್ರಲ್ಲಿ ಬಂದಿದೆ ಅದು. ಅಲ್ಲಿ ರೆಸ್ಟ್ ಮಾಡೋಕ್ಕೂ ಆಗಿರಲಿಲ್ಲ ನನಗೆ. ನಡ್ಕೊಂಬಂದೆ ಸುಮಾರು 10 ಕಿಲೋಮೀಟ್ರ್. ಎಲ್ಲೂ ರೆಸ್ಟ್ ಮಾಡೋಕ್ಕಂತೂ ಜಾಗ ಸಿಗಲಿಲ್ಲ ನನಗೆ. ಸೊ ಇಲ್ಲಿ ಬಂದು ಒಂದು ಜಾಗದಲ್ಲಾದರೆ ಇಲ್ಲಿ ಕೂತ್ಕೊಂಡಿದ್ದೀನಿ. ಇಲ್ಲಿ ದೇವ್ರದ್ದಾದರೆ ರಾಗಿ ಮರ ಇದೆ, ಒಳ್ಳೆ ಗಾಳಿ ಆದರೆ ಬೀಸ್ತಾಯಿದೆ, ತಂಪಾಗಿ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಸೊ ನೀವು ನೋಡ್ಬೋದು ಎಲ್ಲ ಇದಾದರೆ ಎಲ್ಲ ನಂದು ಲೇಬಲಿಂಗ್ ಎಲ್ಲ ಇಲ್ಲಾದರೆ ಇಟ್ಟಿದ್ದೀನಿ, ಬ್ಯಾಗ್ ಆದರೆ ಹಿಂದೆ ಇಟ್ಟಿದ್ದೀನಿ. ಸೊ ಇಲ್ಲಿ ಬಂದಿದ್ದೆ, ಕೂತ್ಕೊಂಡಿದ್ದೆ. ತುಂಬ ದಾಹ ಆದರೆ ಎತ್ಕೊಂಡ್ಬಿಡ್ತು. ಇಲ್ಲೊಂದು ಬೋರ್ವೆಲ್ ಆದರೆ ಇತ್ತು. ಸೊ ಅಲ್ಲಿ ಹೋಗೋ ನೀರಾದರೆ ಕುಡಿದೆ, ತುಂಬ ಚೆನ್ನಾಗಿತ್ತು ನೀರು. ನೀವು ನೋಡ್ಬೋದು ಅಲ್ಲಾದರೆ ಬೋರ್ವೆಲ್ ಇದೆ. ಸೊ ಅಲ್ಲಾದರೂ ಹೋಗಿ ಕುಡಿದ್ಬಿಟ್ಟು ಬಂದೆ. ಸೊ ಇವಾಗ ಬಾಟ್ಲಾದರೆ ಇದೆ, ಫುಲ್ಲು ಹಿಡ್ಕೊಂಬಂದ್ಬಿಡೋಣ ಹೋಗ್ಬಿಟ್ಟು. ನಮ್ಗೆ ಬೇಕಲ್ವ ಹೋಗ್ತಾ ಇರಬೇಕಾದ್ರೆ. ಸೊ ಇವಾಗ ಬಂದುಬಿಟ್ಟು ಸ್ವಲ್ಪ ನೀರು ಬೇಕಾಗುತ್ತೆ ನಮಗೆ, ಇಟ್ಕೊಂಡು ಹೋಗ್ಬಿಡೋಣ. ಮಧ್ಯದಲ್ಲಿ ಸಿಗುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ ನೀರು. ಸೊ ಬನ್ನಿ. ಇದೇ ಬೋರ್ವೆಲ್ಲು. ಆಗಲೇ ಬಂದು ಫುಲ್ ಕುಡಿದ್ಬಿಟ್ಟು ಹೋಗ್ಬಿಟ್ಟೆ ನಾನು. ನೀವು ಇನ್ಸ್ಟಾ ನೋಡ್ತಾ ಇದ್ದರೆ ಅದರ ರೀಲ್ಸ್ ಆ್ಯಡ್ ಮಾಡಿರ್ತೀನಿ. ತುಂಬ ಬಿಡ್ತು. ನೀರಾದರೆ ಹಿಡ್ಕೊಂಡ್ಬಿಟ್ಟು ಏನಿದೆ ಮಧ್ಯದಲ್ಲಿ ಸಿಗುತ್ತೋ ಸಿಗಲ್ವೋ ನಮ್ಗೆ ಗೊತ್ತಿಲ್ಲ. ನೀರು ಒಳ್ಳೇದೈತೆ, ಹೆಂಗೋ ಸಿಕ್ಕಿದ್ದೈತೆ. ಆಗ ನೋಡಿ ಎಷ್ಟು ಚೆನ್ನಾಗಿದೆ ಕೂತ್ಕೊಳ್ಳೋಕೆ. ಇಲ್ಲಿ ಒಳ್ಳೆ ಫೀಲ್ ಆದರೆ ಬರುತ್ತೆ. ನನ್ನ ಬಾಟ್ಲು ಫುಲ್ಲು ಪ್ರೆಸ್ ಆಗೋಗಿದೆ. ದೇವಸ್ಥಾನ ಹತ್ರ ಈ ರಾಗಿ ಮರ ಬಂದುಬಿಟ್ಟು ಎಲ್ಲರೂ ಕೇಳಿರ್ತೀರಿ ನೀವು ಎಲ್ಲ ಹಿಸ್ಟ್ರೀಸಲ್ಲೆಲ್ಲ. ರಾಗಿ ಮರ ಅದನ್ನು ಒಳ್ಳೆ ಗಾಳಿಯನ್ನು ತಂಪಾಗಿರೋ ಗಾಳಿ ಕೊಡುತ್ತೆ. ಸೊ ಊರುಗಳ ಹತ್ರ ಎಲ್ಲಾದರೂ ಇದ್ದರೆ ಕಟ್ ಮಾಡೋಕ್ಕೆ ಹೋಗ್ಬೇಡಿ, ಚೆನ್ನಾಗಿರುತ್ತೆ. ಅಂದರೆ ಅನಿವಾರ್ಯ ಇದ್ದರೆ ಕಟ್ ಮಾಡಿ, ಅನಿವಾರ್ಯ ಇಲ್ದಿರುತ್ತೆ ಕಟ್ ಮಾಡೋಕ್ಕೆ ಹೋಗ್ಬೇಡಿ. ದೇವ್ರ ಮರ ಅಂತ ಕೂಡ ಹೇಳ್ಬೋದು ನಾವು ಆಗಿನ ಕಾಲದಲ್ಲಿ. ಅದಕ್ಕೆ ಇಲ್ಲೆಲ್ಲ ಪೂಜೆ ಮಾಡ್ತಾಯಿರ್ತಾರೆ. ಸೊ ಅದು ಕತೆ. ಬಂದು ಕೂತ್ಕೊಂಡೆ ಸ್ವಲ್ಪ ಹೊತ್ತು, ಇನ್ನೊಂದು 2-3 ನಿಮಿಷ ರೆಸ್ಟ್ ಮಾಡಿ ಹೊರಡೋಣ. ಸುಮಾರು ಡೈಲಿ ಒಂದು 20 ಕಿಲೋಮೀಟರ್ಸ್ ಅದೇ ಕವರ್ ಮಾಡಬೇಕು ನಾವು. ಹೋಗೋಣ. ಇಂಥ ಪ್ಲೇಸ್ಗಳು ಒಂದು 2-3 ಸಿಕ್ಬಿಟ್ರೆ ಸಾಕು ಗೈಸ್, ಆರಾಮಾಗಿ ಹೋಗ್ಬಿಡ್ಬೋದು. ಅಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಸುಮ್ಮನೆ ಮಲ್ಕೊಂಡೇ ಬಿಟ್ಟಿದ್ದೀನಿ ಬರೋ. ನಡಿಬೇಕಾ ಇಲ್ಲಾಂದರೆ ಮಲ್ಕೊಂಡಿರ್ಬೇಕಾ ನನಗೆ ಗೊತ್ತಾಗ್ತಾಯಿಲ್ಲ, ಆ ಥರ ಅನಿಸ್ಬಿಟ್ಟಿದೆ. ನೋಡಿ ಸುಮ್ಮನೆ ಕೂತ್ಕೊಂಡು ಹಂಗೆ ಮಲ್ಕೊಬಿಟ್ಟೆ. ಸೊ ಹೋಗೋಣ ಬನ್ನಿ, ಟೈಮ್ ಆದ. ಐ ಮಿಸ್ ಯು ದಿಸ್ ಪ್ಲೇಸ್ ಗೈಸ್. ಈ ಪ್ಲೇಸ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಒಳ್ಳೆ ಪ್ಲೇಸ್, ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್, ಫೇವ್ರೇಟ್ ಪ್ಲೇಸ್ ನನಗೆ. ನೀರೆಲ್ಲ ಸಿಕ್ತು ನನಗಿಲ್ಲಿ. ಸೊ ಮಿಸ್ ಯು. ಸೊ ಬನ್ನಿ, ಅದೇ ಥರ ಇಲ್ಲಿ ಬಿಟ್ಟಾದರೆ ನಾನು ಹೋಗ್ತಾಯಿದ್ದೀನಿ ಮುಂದೆಗೆ. ನೋಡಿ ದಾರಿ ಆದರೆ ನಿಮ್ಗೆ ಈ ಥರ ಕಾಣಿಸುತ್ತೆ. ఉన్నవాడు కొంచెం ఇస్తే లేని వాడే ఉండడే. అర్థమవుంది అనుకుంటాను ఇది ఏంటి అనేసి. సో ఇప్పుడు వచ్చి దీన్ని తెలుగులోనే వివరిస్తాను. సో ఇప్పుడు మీతో ఏదైనా ఉంటే సో కొందరికి సహాయం చేస్తే, హెల్ప్ చేస్తే, ఉన్నవాడు కొంచెం ఇస్తే లేనివాడే ఉండడే, ఉండేవాడు కొంచెం ಇಷ್ಟೇ, ಲೇನಿವಾಡು ఎవడు ఉండడు ಅನ್ನಿಸಿ ಮೀನಿಂಗ್ ಇದೆ ಗೈಸ್. ಇದ್ರ ಮೀನಿಂಗ್ ಬಂದುಬಿಟ್ಟು ನಮ್ಮ ಹತ್ರ ಏನಾದರೂ ಇದ್ದರೆ ಸಹಾಯ ಮಾಡಿದ್ರೆ, ನಮ್ಮ ಹತ್ರ ಇರೋರ ಹತ್ರ ಸ್ವಲ್ಪ ಸಹಾಯ ಮಾಡಿದ್ರೆ ಇಲ್ದಿರೋನೇ ಇರಲ್ಲ ಅಂತ ಹೇಳ್ಬಿಟ್ಟು ಮೀನಿಂಗ್ ಇದು. ಸೊ ಫೈನಲಿ ವಿ ಆರ್ ಕಮಿಂಗ್ ಟು ಚಿಲಕಲ್ಲು ನೋಡೋಣ. ನೋಡಿರಲ್ಲ, ಇವನಿಗೆ ಗೊತ್ತಿರಲ್ಲಪ್ಪ, ಹಂಗೆ ಸಾಂಗ್ ಹೋಗ್ಬಿಡ್ತಾನೆ ಕಣೋ. ಅವ್ಳು ಮದುವೆ ಟೈಮಿಗೆ ಕರೆಕ್ಟಾಗಿ ಹಳೇ ಬ್ಯಾಗ್ ಹಾಕೊಂಡು ಬಂದ್ಬಿಡ್ತಾನೆ ಕಣೋ. ಚಿಲಕಲ್ಲೋಣ. చిలకల డోనాకైతే వచ్చినాము. ఇప్పుడు చూడొచ్చు మీరు, ఇదే ప్లేస్ బస్ నిల్దానా చిలకల డోనాది. సో देखो गाइस कैसा है करके ये प्लेस आपको पता हो जाएगा.
मैं तो अच्छा रेस्ट करके अभी जा रहा हूँ वो प्लेस छोड़ वही मेरा वन ऑफ द फेवरेट प्लेस था मेरी जर्नी में బాగుండా ప్లేసు నా ఫేవరెట్ ప్లేస్ నా జర్నీలో అది హ్యాపీగా వెళ్తున్నాను ఇప్పుడు మంచి ఒక ఫీల్తో సో బన్నీ గైస్ సో కూడా లెట్స్ గో వెహికల్స్ ఐ డోంట్ కేర్ వెహికల్స్ లైక్ మీ ఐ కాంట్ అవాయిడ్ ಇದೇ ಚಿಲಕಲ್ ಡೋರ್ನ ಅಂತ ಹೇಳ್ಬಿಟ್ಟು ಒಳ್ಳೆ ಪ್ಲೇಸು ನೋಡಿ ಒಳ್ಳೆ ವಾತಾವರಣ ಆದರೆ ನಿಮಗೆ ಕಾಣಿಸುತ್ತೆ ಸೊ ಒಳ್ಳೆ ಫೀಲ್ ಆದರೆ ಸಿಗ್ತಾಯಿದೆ ಎಲ್ಲ ಹಸುಗಳು ಹಳ್ಳಿ ಸೊಬಗಾದರೆ ಇಲ್ಲಿ ಕಾಣಿಸ್ತದೆ ನನಗೆ ಸುಮಾರು 10 ಕಿಲೋಮೀಟ್ರ್ ಬಂದರೆ ನನಗೆ ಒಂಥರ ಮೈಂಡ್ ಅಪ್ಸೆಟ್ ಆಗೋದು ಇಲ್ಲಿಗೆ ಬಂದರೆ ಒಳ್ಳೆ ಎನರ್ಜಿ ಆದರೆ ಸಿಗ್ತಾಯಿದೆ ಒಳ್ಳೆ ಮೋಟಿವೇಶನ್ ಆದರೆ ಸಿಗ್ತಾಯಿದೆ ಎಲ್ಲರೂ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಶಾಪ್ಸು ಸಿ ದ ಬ್ಯೂಟಿ ಆಫ್ ದಿಸ್ ನೇಚರ್ ನಾನು ನಡ್ಕೊಂಡು ಹೋಗೋದಕ್ಕೆ ತೋರಿಸ್ತಾ ಇರೋದು ನಿಮಗೆ ನೋಡಿದ್ರ ಯಾವ ಥರ ನಡ್ಕೊಂಡು ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ ಏನಣ್ಣ ನಂದು ಬ್ಯಾಂಗ್ಳೂರು ఇక్కడ చూడు ఆల్ ఓవర్ ఇండియా ట్రావెల్ చేస్తున్నాను అందుకు వచ్చినాను ఏ ఊరు ఇది చూసారా గైస్ చిలకల్ డోనా ನೋಡಿದ್ರೆ ಗೈಸ್ ನಾನು ಹೇಳಿದ್ನಲ್ವ ಅಲ್ಲೇ ನಿಮಗೆ ಚಿಲಕಲ್ ಡೋನಾ ಅಂತ ಹೇಳ್ಬಿಟ್ಟು మీ ఊరు చాలా అందంగా ఉంది లైక్ బ్యూటిఫుల్ నేను 10 కిలోమీటర్ ఇంకా నడుచుకుంటూ వస్తున్నాను మంత్రాలయం ఇంకా నడుచుకుంటూ వస్తున్నాను సో ఏ ఊరు రాలేదు ఈ మధ్యలో అది ಯಾವುದೋ ఊరు వచ్చిందంటే ఇట్స్ ఎ బ్యూటిఫుల్ నెక్స్ట్ లెవెల్ బాగుంది సూపర్ ఈ ఆవులు ఎద్దులు అంతా చూస్తుంటే మంచి ఫీల్ వస్తుంది ನೋಡಿ ಗೈಸ್ ನಿಜ ಸೂಪರ್ ಆಗಿದೆ ಗುರು ಈ ಊರಂತೂ ಸಿಕ್ತು ಚಾಯ್ ಅಂಗಡಿ ಇದೆ ಗುರು ಚಾಯ್ ಬೇಕಾ ಕೊಡಿರಿ ಅಂಗಡಿ ಕ್ಲೋಸ್ ಆಗಿದೆ ನೋಡಿ ಗುರು ನಿಮಗೆ AP ಆಂಧ್ರ ಪ್ರದೇಶ್ ಬಸ್ಸಸ್ ಆದರೆ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸಾಕಾಗಿದೆ ಹಳೇ ಬಸ್ಸಸ್ಸು ಒಳ್ಳೆ ಎಕ್ಸ್ಪೀರಿಯನ್ಸ್ ಆದರೆ ಸಿಗುತ್ತೆ ಈ ಕಡೆ ಅಲ್ಲು ಅರ್ಜುನ್ ಫ್ಯಾನ್ಸ್ ಜಾಸ್ತಿ ಗುರು ಹೆವಿ ಆಗಿದ್ದಾರೆ ಎಲ್ಲಿ ನೋಡಿದ್ರೂ ಅಲ್ಲು ಅರ್ಜುನ್ ಫ್ಯಾನ್ಸೇ ಅವ್ರದ್ದೇ ಸಾಂಗ್ಗಳು ಹಾಕ್ಕೊಂಡು ನಾವು ಕೂಡ ಅಲ್ಲು ಅರ್ಜುನ್ ಫ್ಯಾನ್ ಅಲ್ವಾ ಎಸ್ ಗಾಯ್ಸ್ ಐ ಆಮ್ ಅಲ್ಲು ಅರ್ಜುನ್ ಫ್ಯಾನ್ ಬಿಗ್ ಫ್ಯಾನ್ సో ನಾನು కూడా అల్లు అర్జున్ బిగ్ ఫ్యాన్ చూడండి పుష్ప 2 ఎక్కడ వెళ్తేనే పుష్ప ನಾನು ರಾಘವೇಂದ್ರ ಸ್ವಾಮಿ ಮಠದಿಂದ ನೋಡಿದೆ ಗೈಸ್ ಆ ಕಡೆಯಿಂದ ಎಲ್ಲಿ ನೋಡಿದ್ರೆ ನಾನು ಅದೇ ಕಟೌಟ್ಸ್ ಹಾಕ್ಬಿಟ್ಟಿದ್ದಾರೆ ಆ್ಯಸ್ ಎ ಫ್ಯಾನಾಗಿ ನಾನು ಹೇಳ್ತಾ ಇಲ್ಲ ಆ್ಯಸ್ ಎ ವ್ಯೂವರಾಗಿ ಹೇಳ್ತಾ ಇದ್ದೀನಿ ಎಲ್ಲಿ ನೋಡಿದ್ರೂ ಅವ್ರದ್ದೇ ಬ್ಯಾನರ್ಸ್ ಹೆವಿಯಾಗಿ ಹಾಕ್ಬಿಟ್ಟಿದ್ದಾರೆ ಬೇಕಾದರೆ ಇಲ್ಲಿ ಕೇಳಿ ಇಲ್ಲಿರೋರ್ಗಾದ್ರೆ ಗೊತ್ತಾಗುತ್ತೆ సో ఎల్లి నోడిద్రు అల్లు అర్జున్ ఫ్యాన్స్ మీ ఊర్లో అల్లు అర్జున్ ఫ్యాన్స్ ఎక్కువ ఉన్నారా అక్కడి ఇంకా చూసుకొస్తున్నాయి ఎక్కువ బ్యానర్స్ అల్లు అర్జున్వే ఉన్నాయి కదా ನೋಡಿ గైస్ చూడు ఇక్కడ చూడు పుష్ప 2 ఉంది అల్లు ఎన్టీఆర్ లేదు ఎక్కువ అల్లు అర్జున్ ఫ్యాన్సే కదా ఉండేదే నువ్వు ఎన్టీఆర్ ఫ్యానా ಥ್ಯಾಂಕ್ ಯು నేను ಕೂಡ ಅಲ್ಲು ಅರ್ಜುನ್ ಫ್ಯಾನೇ ಓಕೆನಾ ನೋಡಿ ಗೈಸ್ ಅಲ್ಲು ಅರ್ಜುನ್ ಫ್ಯಾನ್ಸ್ ಎಲ್ಲೆಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೆ ಈ ಕಡೆ ಅಂದ್ರೆ RGV అని రాసినారు అక్కడే ఉంది RGV అని రాసినారు RGV తెలుసా RGV ఎవరు అనేసి గైస్ యూ వాంట్ టు సీ RGV షాప్ ఇప్పుడు చూపిస్తా ఐల్ షో యూ RGV షాప్ see this ఇదే వచ్చేసి RGV క్వాలిటీ టేస్టీ ఫుడ్ చూసారా విల్ సీ దిస్ వన్ RGV షాప్ ಸಿ ದಿಸ್ ಒನ್ చూసారా ನೋಡಿದ್ರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು ಸಿಗ್ತಾಯಿದೆ ಈ ಊರಲ್ಲೆಲ್ಲ ಬರೀ ಅಲ್ಲು ಅರ್ಜುನ್ ಫ್ಯಾನ್ಸು ಎಲ್ಲರೂ ತುಂಬ ಜನ ಆದರೆ ಇದ್ದಾರೆ ಕಟ್ಔಟ್ಸ್ ಎಲ್ಲ ತುಂಬಿಟ್ಟವ್ರೆ ನೋಡಿ ಗೈಸ್ ಇಲ್ಲಿ ಸೈಕಲ್ಸ್ ಆದರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಫುಲ್ಲು ಹಳೆ ಬೈಸಿಕಲ್ಸು ಎಲ್ಲ ಸ್ಕ್ರ್ಯಾಪ್ ಆದರೆ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ
ನೋಡಿ ಗೈಸ್, ಬೈಕೆಲ್ಲ ಬಿದ್ದೋಗಿದೆ. ರೆಡಿ ಮಾಡ್ಕೊಳ್ಳಿ, ಎತ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಇಟ್ಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಈ ಊರಲ್ಲಿ. ಸೊ ಬನ್ನಿ, ನಿಮ್ಗೆ ಯಾರಿಗಾದ್ರೂ RJB ಶಾಪಲ್ಲಿ ಟೇಸ್ಟಿ ಫುಡ್ ಬೇಕಂದ್ರೆ ತಿನ್ರಪ್ಪ, ಇಲ್ಲೇ ಸಿಗುತ್ತೆ ನಿಮಗೆ. ಓಕೆ, ಹ್ಯಾಬಿಟ್. ರೋಡ್ ಸೈಡ್ ನೋಡ್ಗುರು ಎಮ್ಮೆ ಯಾವ ಥರ ಸತ್ತೋಗಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ಸತ್ತೋಗಿ ಬಿದ್ದೋಗಿದೆ. ಯಾರನ್ನೂ ಅದನ್ನು ತೆಗೆದೇ ಇಲ್ಲ. ಯಾವ ಥರ ಇದೆ ನೋಡ್ಗುರು ಎಮ್ಮೆ, ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ. ಬರ್ತಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ ನನಗೆ ಗುರು. ಇಲ್ಲಿ ನಡ್ಕೊಂಡು ಬಂದಿದ್ದೆ, ಇಲ್ಲಿ ನಡ್ಕೊಂಡಾದರೆ ಇಲ್ಲಿ ಬಂದಿದೆ ಸುಮಾರು ಗುರು. ಇವತ್ತು ಒಳ್ಳೆ ಊಟ ಸಿಕ್ತು ಗುರು. ಆ ಕಡೆಯಿಂದ 20 ಕಿಲೋಮೀಟರ್ಸು ಆ ಕಡೆ ನಿಮ್ಮ ಮುಂದೆ ಕಾಣಿಸ್ತಿದೆ ಅಲ್ವಾ. ಸೊ ಆ ರೋಡಿಂದ ನಡ್ಕೊಂಬರ್ತಾಯಿದ್ದೆ. ಫುಲ್ಲು ಹಸುವಾಗೋದು ಗುರು. ಮಾರ್ನಿಂಗಿಂದ ಏನು ಊಟ ಮಾಡಿರಲಿಲ್ಲ. ಸೊ ಇಲ್ಲಿ ಬಂದಿದ್ದ ತಕ್ಷಣ ಸಾರು ಊಟ ಬೇಕು ಅಂದ ತಕ್ಷಣ ಕೊಟ್ಟರು. ಫುಲ್ ಆದರೂ ಊಟ ಮಾಡಿಬಿಟ್ಟೆ. ನೋಡ್ಬೋದು ನೀವು, ತಮಿಳವರು ಸಾರು ಚೆನ್ನೈಯಿಂದ ಬರ್ತಾಯಿದ್ದಾರೆ, ಹಿಂಗೆ ಗುಜರಾತ್ಗೆ ಹೋಗೋರು. ಸೊ ನಾನು ಆ ಕಡೆಯಿಂದ ಬರ್ತಾಯಿದ್ದೆ. ಕೇಳಿದ ತಕ್ಷಣ ಊಟ ಇದೆ ಬಾ ಕೊಡ್ತೀನಿ ಅಂತ ಕೊಟ್ಟರು. ನಿಜ ಗುರು, ಫುಲ್ಲು ಹಸುವಾಗೋಗಿತ್ತು ಮಾರ್ನಿಂಗಿಂದ. ಅದ್ರ ಬಂದಿದ್ದೆ. ಇಲ್ಲಿ ಊಟ ಎಲ್ಲ ಕೊಡಿಸೋದು ಗುರು. ಟೈಮ್ ಬಂದುಬಿಟ್ಟು 4:15 ಆದರೆ ಆಗ್ತಾಯಿದೆ. ಸೊ ನಾನು ಟೋಲ್ ಬಿಟ್ಬಿಟ್ಟಾದರೆ ಮುಂದಕ್ಕೆ ಬಂದಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡಿದೆ, ಊಟ ಎಲ್ಲ ಮಾಡಿದೆ. ಸೊ ಊಟ ಎಲ್ಲ ಅವರೇ ತಂದುಕೊಟ್ಟಿದ್ರು. ಫಸ್ಟ್ ಬಂದುಬಿಟ್ಟು ಅಲ್ಲಿ ಲಾರಿದಲ್ಲಿ ಅವರು ಊಟ ಕೊಡಿಸಿದ್ರು ನನಗೆ. ಸೊ ಅಲ್ಲಿ ಮಾಡಿದೆ. ಆಮೇಲೆ ಇಲ್ಲಿ ಇವರು ಕೊಡಿಸಿದ್ರು ಟೋಲಲ್ಲಿ. ಭರ್ಜರಿ ಊಟ, ಚೆನ್ನಾಗಿತ್ತು. ಊಟ ಅಂತ ತುಂಬ ಚೆನ್ನಾಗಿತ್ತು ಗುರು. ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಇವಾಗಾದರೆ ನಾನು ನಡ್ಕೊಂಬರ್ತಾಯಿದ್ದೀನಿ. ಸೊ ಹೋಗೋಣ. ಇನ್ನೂ ನನಗೆ 5 ಕಿಲೋಮೀಟರ್ ಅದು ಕಂಪ್ಲೀಟ್ ಮಾಡಬೇಕು. ಸೊ ಎವ್ರಿ ಡೇ ಎಪಿಸೋಡ್ ವೈಸ್ ಬಿಡ್ತಾನೆ ಇರ್ತೀನಿ ಈ ಜರ್ನಿದು. ನೋಡಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 7:50 ಆದರೆ ಆಗ್ತಾಯಿದೆ. ಸೊ ನಾನು ಬಂದುಬಿಟ್ಟು ಊಟ ಆದರೆ ಮಾಡ್ತಾಯಿದ್ದೀನಿ. ಇಲ್ಲೇ ಪೆಟ್ರೋಲ್ ಬಂಕ್ ಅವರು ತೊಗೊಂಬಂದು ಕೊಟ್ಟರು. ಸೊ ಊಟ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಟೊಮೊಟೊ ಗೊಜ್ಜು, ಪಪ್ಪು ಅಂತಾರೆ ಈ ಕಡೆ, ಪಪ್ಪು ಮತ್ತು ರೈಸನ್ನು ತೊಗೊಂಬಂದಿದ್ದಾರೆ. ನೀವು ನೋಡ್ಬೋದು ನನ್ನ ಮನೆ ಹತ್ರ ನಿಮ್ಗೆ ಈ ಥರ ಕಾಣಿಸುತ್ತೆ. ನೋಡಿ, ಇಲ್ಲಿ ಬ್ಯಾಗನ್ನು ಹಾಕ್ಬಿಟ್ಟು ನಾನು ಕಾಣಿಸ್ತಾಯಿದೆ ಬ್ಯಾಗು. ಸೊ ಬ್ಯಾಗನ್ನು ಹಾಕ್ಬಿಟ್ಟು ಮತ್ತು ಇಲ್ಲಿ ಬಂದು ಮಲ್ಕೊಂಬಿಟ್ಟಿದ್ದೆ ಅಷ್ಟೇ. ವ್ಲಾಗನ್ನು ಎಂಡ್ ಮಾಡಬೇಕು ಅನ್ನೋ ಜ್ಞಾನ ಕೂಡ ಇಲ್ಲ ನನಗೆ. ಫುಲ್ಲು ಕಾಲು ಕೈ ತುಂಬ ನೋವುಬಿಟ್ಟಿದ್ದು ಗೈಸ್. ಇವತ್ತು 19 ಕಿಲೋಮೀಟ್ರ್ ಅಷ್ಟೇ ಟ್ರಾವೆಲ್ ಮಾಡಿದ್ದು. ವ್ಲಾಗ್ ಎಂಡ್ ಮಾಡಿದ್ರಲ್ಲಿ ತೋರಿಸ್ತೀನಿ. ಸೊ ಬನ್ನಿ ಊಟ ಮಾಡೋಣ. ಪಪ್ಪು, ಟೊಮೊಟೊ ಗೊಜ್ಜು, ಅನ್ನ ಕೊಟ್ಟಿದ್ದಾರೆ ಪೆಟ್ರೋಲ್ ಬಂಕ್ ಅವ್ರು, ನಯಾರ ಪೆಟ್ರೋಲ್ ಬಂಕ್. ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 8 ಗಂಟೆ ಆದರೆ ಆಗ್ತಾಯಿದೆ. ಸೊ ವ್ಲಾಗನ್ನು ಎಂಡ್ ಮಾಡಬೇಕಾಗಿರೋದು ಬಂದುಬಿಟ್ಟು ಒಂದು 6:30-7 ಗಂಟೆಗಾದರೆ ಎಂಡ್ ಮಾಡಬೇಕಾಗಿತ್ತು. ಸೊ ಫುಲ್ಲು ಮಲ್ಕೊಂಬಿಟ್ಟಿದೆ, ನಿದ್ದೆ ಫುಲ್ಲು ಬಂದುಬಿಟ್ಟಿತ್ತು. ಸೊ ಇವತ್ತು ನಾನು ಬಂದುಬಿಟ್ಟು ಮಂತ್ರಾಲಯದಿಂದ ಒಂದು 19 ಕಿಲೋಮೀಟರ್ ಆದರೆ ಜರ್ನಿ ಮಾಡ್ಕೊಂಬಂದಿದ್ದೀನಿ. ಸೊ ಈ ವಿಲೇಜ್ ಇವಾಗ ನೆನಪು ಬರ್ತಾಯಿಲ್ಲ, ಮೇಲೆ ಒಂದು ಇದು ಮಾಡಿರ್ತೀನಿ, ಒಂದು ಮ್ಯಾಪ್ಸಲ್ಲಿ ಹಾಕಿರ್ತೀನಿ. ಇವಾಗ ನಯಾರ ಪೆಟ್ರೋಲ್ ಬಂಕಲ್ಲಾದರೆ ಇದ್ದೀನಿ. ಸೊ ಈ ವಿಲೇಜನ್ನು ನಿಮಗೆ ಒಂದು GPS ಪಕ್ಕ ಲೈವ್ ಲೊಕೇಶನ್ ಆದರೆ ಹಾಕ್ತೀನಿ. ಸೊ ಯಾವ ಥರ ಇತ್ತು ಅಂತೇಳ್ಬಿಟ್ಟು ಎಲ್ಲ ಈ ಎಪಿಸೋಡ್ 1 ನೋಡಿದ್ದೀರ ಅಂದ್ಕೊಂಡಿದ್ದೀನಿ. ಅದೇ ಥರ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್. ನೋಡಿ, ನಾನು ಟೆಂಟ್ ಆದರೆ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ನನ್ನ ಟೆಂಟು ನೋಡಿದ್ರಲ್ವಾ. ಸೊ ನೋಡಿ, ಇಲ್ಲ ನಯಾರ ಪೆಟ್ರೋಲ್ ಬಂಕಲ್ಲಾದರೆ ನಾನಿದ್ದೀನಿ ಇವಾಗ. ಸೊ ಈ ವಿಲೇಜ್ ನೇಮ್ ಮೇಲೆ ಹಾಕ್ತೀನಿ.